ಕುಷನ್ ಎಫೆಕ್ಟ್ ಅನ್ನ ಕೊಡುತ್ತೆ. ಸೊ ಹಾಗಾಗಿ ಇದು ಏನು ಹಿಮ್ಮಡಿ ನೋವನ್ನ ಕಡಿಮೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಸಹಾಯವನ್ನ ಮಾಡುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈ ಹಿಮ್ಮಡಿ ನೋವು ಇರುವವರಲ್ಲಿ ಇದು ಬಹಳಷ್ಟು ಜನರ ಜೀವನವನ್ನು ಹೈರಾಣಾಗಿಸ್ತಾ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಿದ ನಂತರ ಅಥವಾ ಸುಮಾರು ಹೊತ್ತು ಕೂತ್ಕೊಂಡ್ರು ಆಮೇಲೆ ಎದ್ದು ಹೋಗಬೇಕು, ಆವಾಗೆಲ್ಲ ಸಿಕ್ಕಾಪಟ್ಟೆ ನೋವು ಬರುತ್ತೆ, ಕುಂಟೋ ಸ್ಥಿತಿನೂ ಆಗತ್ತೆ. ಅಯ್ಯೋ ಹಿಮ್ಮಡಿ ನೋವು 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 ಏನು ಮಾಡೋದು ಇದಕ್ಕೆ ಅಂತ ಹೇಳಿ ಒದ್ದಾಡ್ತಾ ಇರ್ತಾರೆ. ಸೊ ಇದಕ್ಕೆ ಏನು ಕಾರಣಗಳು, ಅದಕ್ಕೆ ನ್ಯಾಚುರಲಿ ಪರಿಹಾರ ನಾವೇನು ಮಾಡ್ಕೊಳ್ಬಹುದು, ಯಾವ್ಯಾವ್ದನ್ನ ಮಾಡೋದ್ರಿಂದ ಇದನ್ನು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬಹುದು, ಇದನ್ನೆಲ್ಲ ನಾವಿವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದಕ್ಕೆ ಕಾರಣಗಳೇನಪ್ಪ ಅಂತಂದರೆ ಒಂದು ಎರಡು ಪ್ರಮುಖ ಕಾರಣಗಳು. ಒಂದು ಕ್ಯಾಲ್ಕೇನಿಯಲ್ ಸ್ಪರ್ ಅಂತ ಹೇಳ್ತೀವಿ, ಇನ್ನೊಂದು ಪ್ಲಾಂಟಾರ್ ಫೆಶೈಟಿಸ್ ಅಂತ ಹೇಳ್ಬಿಟ್ಟು. ಸೊ ಪ್ಲಾಂಟಾರ್ ಫೆಶೈಟಿಸ್ ಬಗ್ಗೆ ನಾನು ಅದಕ್ಕೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ವ್ಯಾಯಾಮಗಳು ಕೆಲವೊಂದಿಷ್ಟಿದೆ. ಅದು ನಿಮ್ಗೆ ಅಗತ್ಯ ಇದೆ ಅಂತಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಇನ್ನೊಂದು ಸೆಪ್ರೇಟ್ ಡೆಡಿಕೇಟೆಡ್ ವಿಡಿಯೋವನ್ನು ಮಾಡಿ ಹಾಕ್ತೀನಿ ಅದ್ರ ಬಗ್ಗೆ. ಇನ್ನು ಈ ಹಿಮ್ಮಡಿ ನೋವಿಗೆ ಬೇರೆ ಕಾರಣಗಳು ಅಂತಂದರೆ ತೂಕ ಹೆಚ್ಚಳ ಇದ್ದಿರಬಹುದು, ತುಂಬ ವೆಯ್ಟ್ ಪ್ರೆಷರ್ ಅದರ ಮೇಲೆ ಬಿದ್ದು ಬಿದ್ದು ಹಿಮ್ಮಡಿ ನೋವು ಜಾಸ್ತಿ ಆಗಿದ್ದಿರಬಹುದು. ಅಥವಾ ರಾಂಗ್ ಫುಟ್ವೇರ್ ಅಂತ ಹೇಳ್ತೀವಿ, ಯಾವಾಗಲೂ ಹೀಲ್ ಇರೋವಂಥ ಚಪ್ಪಲನ್ನು ಹಾಕ್ಕೊಂಡು ಓಡಾಡೋ ಅಂಥದ್ದು, ಹೀಲ್ಸ್ ಅದನ್ನೇ ಹಾಕ್ಕೊಂಡು ಓಡಾಡಿ ಅದರಿಂದಾಗಿ ಕೂಡ ಹಿಮ್ಮಡಿ ನೋವು ಜಾಸ್ತಿ ಆದವರು ಇದ್ದಾರೆ. ಇನ್ನು ಯಾವಾಗಲೂ ನಿಂತ್ಕೊಂಡು ಕೆಲಸ ಮಾಡೋ ಅಂಥದ್ದು, ತುಂಬ ಹೊತ್ತು ಲಾಂಗ್ ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ, ಹಿಮ್ಮಡಿಯ ಮೇಲೆ ತುಂಬ ಪ್ರೆಷರ್ ಬಿದ್ದು ಆವಾಗ ಕೂಡ ಹಿಮ್ಮಡಿಯ ಒಂದು ನೋವು ಜಾಸ್ತಿ ಆಗುವಂಥದ್ದಿದೆ. ಇನ್ನು ಕ್ಯಾಲ್ಶಿಯಂ ಕೊರತೆ ಅದು ಏನಾದರೂ ಆಗಿದೆ ದೇಹದಲ್ಲಿ ಅಂತಂದರೆ ಕೂಡ ಹಿಮ್ಮಡಿಯ ನೋವು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಬರುವಂತಹ ಹಿಮ್ಮಡಿ ನೋವನ್ನು ಈಗ ನ್ಯಾಚುರಲಿ ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ತಾ ಹೋಗೋಣವಾ? ಓಕೆ, ಸೊ ಫಸ್ಟ್ ಆಫ್ ಆಲ್ ಏನು ಮಾಡ್ಬೋದಪ್ಪ ಅಂತಂದರೆ ಐಸ್ ಪ್ಯಾಕ್ ಅಂತ ನಾವು ಹೇಳ್ತೀವಿ. ಸೊ ನೀವೊಂದು ಕರ್ಚೀಫಲ್ಲಿ ಒಂದು 8-10 ಐಸ್ ಕ್ಯೂಬನ್ನು ಕಟ್ಟಿಬಿಟ್ಟು ಅದನ್ನು ಹಿಮ್ಮಡಿಗೆ ಚೆನ್ನಾಗಿ ಇಟ್ಕೊಳ್ಳೋ ಅಂಥದ್ದು, ಎಲ್ಲಿ ನಿಮಗೆ ನೋವಿದೆ ಅಲ್ವಾ ಅಲ್ಲಿ ಇಟ್ಕೊಳ್ಳೋ ಅಂಥದ್ದು. ಅದರಿಂದಾಗಿ ಆ ಒಂದು ಹಿಮ್ಮಡಿಯ ನೋವನ್ನು ತುಂಬ ಚೆನ್ನಾಗಿ ಕಡಿಮೆ ಮಾಡ್ಕೊಳ್ಬೋದು. ಒಂಥರ ಊತ ಥರ ಆಗಿರುತ್ತೆ. ಸೊ ಅದನ್ನು ಕಡಿಮೆ ಮಾಡಿಕೊಂಡು ನೋವು ಬರೋವಂಥ ಸಾಧ್ಯತೆಗಳನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಐಸ್ ಪ್ಯಾಕನ್ನು, ಕರ್ಚೀಫ್ ಇಲ್ಲ ಅಂತಂದರೆ ನೀವು ಐಸ್ ಬ್ಯಾಗ್ ಇದ್ದರೆ ಅದರಲ್ಲಿ ಡೈರೆಕ್ಟಾಗಿ ಇಡ್ಬೋದು, ಇಲ್ಲ ಅಂತಂದರೆ ಐಸ್ ಕ್ಯೂಬ್ಸನ್ನು ಕರ್ಚೀಫಲ್ಲಿ ಕಟ್ಟಿ ಕೂಡ ಇಡ್ಬೋದು, ಏನೂ ಸಮಸ್ಯೆ ಇಲ್ಲ. ಇನ್ನು ಎರಡನೇದಾಗಿ ಏನಪ್ಪ ಅಂತಂದರೆ ನೋಡಿ, ತುಂಬ ನೋವಿದೆ, ನಡೆಯೋದಕ್ಕೂ ಕಷ್ಟ, ಅದರಲ್ಲೂ ರಾತ್ರಿ ಮಲಗುವಾಗ ಬೆಳಗ್ಗೆ ಏಳುವಾಗೆಲ್ಲ ತೊಂದರೆ ಆಗ್ತಾ ಇದೆ ಅಂತಂದರೆ ಬಿಸಿ ನೀರಿನ ಶಾಖ ಅಂತ ಹೇಳ್ತೀವಿ. ಸೊ ಒಂದು ಬಕೆಟಲ್ಲಿ ನೀವು ಬಿಸಿ ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಏನು ಹಾಕ್ಬೋದಪ್ಪ ಅಂತಂದರೆ ಮೆಗ್ನೀಷಿಯಮ್ ಸಲ್ಫೇಟ್ ಅಥವಾ MgSO4 ಅಂತ ಹೇಳ್ತೀವಿ. ನಿಮಗೆ ಅದು ಮೆಡಿಕಲ್ ಶಾಪ್ಗಳಲ್ಲಿ ಆರಾಮಾಗಿ ಸಿಕ್ಕತ್ತೆ, ಉಪ್ಪಿನ ಥರನೇ ಇರುತ್ತೆ. ಅದು 1-2 ಚಮಚ ಅದನ್ನು ಆ ಬಿಸಿ ನೀರಿಗೆ ಹಾಕಿ ಕರಡ್ಬಿಟ್ಟು ಹಿಮ್ಮಡಿಗಳು ಫುಲ್ ಮುಳುಗೋ ಹಾಗೆ, ಒಂದು ಆ್ಯಂಕಲ್ ಜಾಯಿಂಟ್ವರೆಗೂ ನಿಮ್ಮ ಕಾಲು ಮುಳುಗೋ ಹಾಗೆ ಅದರಲ್ಲಿ ಇಟ್ಕೊಂಡು ಒಂದು 20-25 ನಿಮಿಷ ಇಟ್ಕೊಂಡು ಕೂತ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಸಹ ಏನಾಗತ್ತಪ್ಪ ಅಂತಂದರೆ ಆ ಹಿಮ್ಮಡಿಯ ನೋವು ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ. ಅಲ್ಲಿರೋ ಟೆಂಡಾನ್ಸ್ ಇರ್ಬೋದು, ಟಿಶ್ಯೂಸ್ ಇರ್ಬೋದು, ಮಾಂಸಖಂಡಗಳಿರ್ಬೋದು ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ನೋವು ಬಾವು ಕಡಿಮೆ ಮಾಡೋದಕ್ಕೆ ಇದು ತುಂಬ ಸಹಾಯವನ್ನು ಮಾಡುತ್ತೆ. ಸೊ ಬೆಳಗ್ಗೆ ಸಂಜೆ 2 ಹೊತ್ತು ನೀವು ಇದರ ಒಂದು ಬಿಸಿ ನೀರಿನ ಪಾದ ಸ್ನಾನ ಅಥವಾ ಬಿಸಿ ನೀರಿನ ಶಾಖ ಹಿಮ್ಮಡಿಗಳಿಗೆ ಪಾದಕ್ಕೆ ಕೊಡೋ ಅಂಥದ್ದು, ಇದನ್ನು ಮಾಡೋದ್ರಿಂದ ಸಹ ತುಂಬ ಚೆನ್ನಾಗಿ ಈ ಹಿಮ್ಮಡಿಯ ನೋವನ್ನು ನೀವು ಕಡಿಮೆ ಮಾಡ್ಕೊಳ್ಬಹುದು. ಇನ್ನು ಮೂರನೇದಾಗಿ ಏನು ಮಾಡ್ಬೋದಪ್ಪ ಅಂತಂದರೆ ಅಲ್ಲಿಯ ಒಂದು ಮಾಂಸಖಂಡಗಳನ್ನು ಸಡಿಲಗೊಳಿಸೋ ಸಲುವಾಗಿ ಅಥವಾ ಒಂದು ರಿಲ್ಯಾಕ್ಸ್ ಮಾಡೋ ಸಲುವಾಗಿ ಬಾಲ್ ರೋಲನ್ನು ಮಾಡ್ಬೋದು. ಒಂದು ಕಾರ್ಕ್ ಬಾಲ್ ಥರ ಆಗಿರಬೇಕು, ಸಾಫ್ಟ್ ಬಾಲ್ ಅಲ್ಲ, ಹಾರ್ಡ್ ಬಾಲ್. ಆ ಹಾರ್ಡ್ ಬಾಲನ್ನು ತೊಗೊಂಡ್ಬಿಟ್ಟು ಅದನ್ನು ನಿಮ್ಮ ಪಾದದ ಅಡಿಗಡೆ ಇಟ್ಟು
ಅದನ್ನು ಹೀಗೆ ರೋಲ್ ಮಾಡೋ ಅಂಥದ್ದು. ಫುಲ್ ಪಾದದಲ್ಲಿ ಈ ರೀತಿಯಾಗಿ ಬಾಲನ್ನು ಇಟ್ಕೊಂಡು ರೋಲ್ ಮಾಡೋದ್ರಿಂದ ಸಹ ಅಲ್ಲಿ ಒಂದು ಮಸಾಜಿಂಗ್ ಎಫೆಕ್ಟ್ ಸಿಗುತ್ತೆ. ಆ ಮಾಂಸಖಂಡಗಳು ಸಡಿಲಗೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ರಕ್ತ ಸಂಚಾರವನ್ನು ಇದು ಜಾಸ್ತಿ ಮಾಡುತ್ತೆ. ಇದರಿಂದಾಗಿ ನಿಮ್ಗೆ ಏನಪ್ಪ ಅಂತಂದರೆ ಹಿಮ್ಮಡಿಯ ನೋವು ಆರಾಮಾಗಿ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಆ್ಯಂಕಲ್ ಸ್ಟ್ರೆಚಿಂಗ್ ಅಥವಾ ಆ್ಯಂಕಲ್ ಪಂಪಿಂಗನ್ನು ಕೂಡ ಮಾಡ್ಕೊಳ್ಬಹುದು. ಈ ಆ್ಯಂಕಲ್ ಪಂಪಿಂಗ್ ಬಗ್ಗೆ ನಾನು ಈಗಾಗಲೇ ಒಂದು ಮಂಡಿ ಗಂಟು ನೋವು ನಿವಾರಣೆ ಮಾಡೋದಕ್ಕೆ ಏನೇನು ವ್ಯಾಯಾಮ ಮಾಡ್ಬೋದು ಅಂತ ಹೇಳುವಂಥದ್ದು ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ. ಅದರಲ್ಲಿ ಶುರುವಿನಲ್ಲಿ ಇರುವಂತಹ 2 ವ್ಯಾಯಾಮಗಳು, ಇದನ್ನು ಕೂಡ ನೀವು ಮಾಡ್ಕೊಳ್ಳೋದ್ರಿಂದ ಹಿಮ್ಮಡಿ ನೋವನ್ನು ಕಡಿಮೆ ಮಾಡ್ಕೊಳ್ಬೋದು. ಆ ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ಇಲ್ಲಿ ಲಿಂಕನ್ನು ಇನ್ಸರ್ಟ್ ಮಾಡ್ತೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಅದೇ ವ್ಯಾಯಾಮಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಫಸ್ಟ್ 2 ವ್ಯಾಯಾಮಗಳು ಅದನ್ನು ಸ್ಟ್ರೆಚಿಂಗ್ ತುಂಬ ಚೆನ್ನಾಗಿ ಆಗ್ಬಿಟ್ಟು ಹಿಮ್ಮಡಿ ನೋವು ರಿಲೀಫ್ ಆಗೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಇನ್ನು ಏನು ಮಾಡ್ಬೋದಪ್ಪ ಅಂತಂದರೆ ನೋಡಿ, ಸರಿಯಾದಂತಹ ಪಾದರಕ್ಷೆ ಅಥವಾ ಫುಟ್ವೇರನ್ನು ಉಪಯೋಗಿಸ್ಬೇಕು. ನಾನಾಗಲೇ ಕಾರಣದಲ್ಲಿ ಹೇಳುವಾಗ ಹೇಳಿದೆ, ರಾಂಗ್ ಫುಟ್ವೇರನ್ನು ಹಾಕೊಳ್ಳೋ ಅಂಥದ್ದು, ಯಾವಾಗಲೂ ಹೈ ಹೀಲ್ ಹಾಕ್ಕೊಂಡು ಓಡಾಡೋ ಅಂಥದ್ದು, ಅದು ಚೆನ್ನಾಗೇನೋ ಕಾಣ್ತಿರ್ಬೋದು, ಆದರೆ ಏನಾಗತ್ತಪ್ಪ ಅಂತಂದರೆ ಈ ಥರ ಹಿಮ್ಮಡಿ ನೋವಿಗೆ ಅದು ಒಂದು ಕಾರಣೀಭೂತ ಆಗ್ಬಿಡತ್ತೆ. ಸೊ ಆದ್ದರಿಂದ ನೀವೇನು ಮಾಡಬೇಕು ಅಂತಂದರೆ ಫ್ಲ್ಯಾಟ್ ಸ್ಲಿಪ್ಪರ್ಸ್ ಅದನ್ನು ಹಾಕ್ಕೊಳ್ಳೋದ್ರಿಂದ ಹಿಮ್ಮಡಿ ಮೇಲೆ ಬೀಳುವಂತಹ ಪ್ರೆಷರನ್ನು ನೀವು ತಪ್ಪಿಸ್ದಂಗೆ ಆಗುತ್ತೆ. ಅಥವಾ ಈವನ್ ಶೂ ಕೂಡ ಹಾಕ್ಕೊಳ್ಬೋದು. ಶೂ ಹಾಕ್ಕೊಂಡು ಓಡಾಡೋದ್ರಿಂದ ಅದು ಫುಲ್ ಪಾದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲುತ್ತೆ, ಕುಷನ್ ಎಫೆಕ್ಟನ್ನು ಕೊಡುತ್ತೆ. ಸೊ ಹಾಗಾಗಿ ಇದು ಹಿಮ್ಮಡಿ ನೋವನ್ನು ಕಡಿಮೆ ಮಾಡೋದಕ್ಕೆ ತುಂಬ ಚೆನ್ನಾಗಿ ಸಹಾಯವನ್ನು ಮಾಡುತ್ತೆ. ಅದರಿಂದ ಫ್ಲ್ಯಾಟ್ ಸ್ಲಿಪ್ಪರ್ಸ್ ಅಥವಾ ಶೂನ ಉಪಯೋಗವನ್ನು ಹೆಚ್ಚು ಮಾಡ್ಕೊಳ್ಳಿ ಹಿಮ್ಮಡಿ ನೋವಿದೆ ಅಂತ ಆದರೆ. ಇನ್ನು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್, ಅಫ್ಕೋರ್ಸ್ ಈಗ ನಿಮಗೆ ಕ್ಯಾಲ್ಶಿಯಂ ಕೊರತೆ ಇದೆ ಅಂತ ಅನಿಸಿದರೆ ಅಥವಾ ಹಿಮ್ಮಡಿ ನೋವು ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸಿದರೆ ಆವಾಗ ಕ್ಯಾಲ್ಶಿಯಂನ ತಗೊಳ್ಳೋ ಅಂಥದ್ದು ತುಂಬ ಮುಖ್ಯ. ಸೊ ಕ್ಯಾಲ್ಶಿಯಂ ನ್ಯಾಚುರಲ್ ಸೋರ್ಸಸ್ಸಲ್ಲಿ ಕೂಡ ತಗೊಳ್ಬಹುದು. ಅದು ಎಳ್ಳು ಆಗಿರ್ಬೋದು ಅಥವಾ ರಾಗಿ ಆಗಿರಬಹುದು, ಈ ರೀತಿ ಬೇರೆ ಬೇರೆ ಸೊಪ್ಪು ತರಕಾರಿಗಳಿರಬಹುದು, ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ಅವುಗಳನ್ನು ಉಪಯೋಗಿಸ್ಕೊಳ್ಬೋದು. ಆದರೂ ಕ್ಯಾಲ್ಶಿಯಂನ ಒಂದು ಸಪ್ಲಿಮೆಂಟೇಷನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾಕಂತಂದರೆ ನೀವು ಈ ಸೊಪ್ಪು ತರಕಾರಿಗಳಲ್ಲಿ ತಗೊಳ್ಳೋ ಅಂಥದ್ದು ಕಾನ್ಸಂಟ್ರೇಟೆಡ್ ಫಾರ್ಮಲ್ಲಿ ಇರೋದಿಲ್ಲ, ಅಥವಾ ನಿಮ್ಮ ದೇಹಕ್ಕೆ ಬೇಕಾಗುವಷ್ಟು ಅದು ಸಾಕಾಗದೆ ಇರಬಹುದು. ಆದ್ದರಿಂದ ಸಪ್ಲಿಮೆಂಟನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಕ್ಯಾಲ್ಶಿಯಂನ ಪೂರೈಕೆಯನ್ನು ಮಾಡ್ಕೊಳ್ಳೋದ್ರಿಂದ ಸಹ ನಾವು ಹಿಮ್ಮಡಿ ನೋವನ್ನು ತುಂಬ ಚೆನ್ನಾಗಿ ಗುಣಪಡಿಸ್ಕೊಳ್ಬೋದು. ಅದರಿಂದ ಈ ಎಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಿ ಪ್ರತಿನಿತ್ಯ ಮಾಡಬೇಕು. ಅದನ್ನು ಕನ್ಸಿಸ್ಟೆಂಟಾಗಿ ಮಾಡೋದ್ರಿಂದ ಒಂದು 2-3 ತಿಂಗಳುಗಳು ಮಾಡ್ತಾ ಹೋಗೋದ್ರಿಂದ ನೀವು ಹಿಮ್ಮಡಿ ನೋವನ್ನು ಆರಾಮವಾಗಿ ಮನೆಯಲ್ಲೇ ಕೂತ್ಕೊಂಡು ತುಂಬ ಚೆನ್ನಾಗಿ ಕಡಿಮೆ ಮಾಡ್ಕೊಳ್ಬಹುದು. ಸೊ ಅದರಿಂದ ಇದೆಲ್ಲ ಫಾಲೋ ಮಾಡಿ. ಆ್ಯಂಡ್ ಇನ್ಯಾವುದಾದ್ರು ನಿಮಗೆ ವಿಷಯಗಳ ಬಗ್ಗೆ ವಿಡಿಯೋ ಮಾಡಬೇಕು, ನಾನು ಹೇಳಬೇಕು, ಮಾಹಿತಿ ಕೊಡಬೇಕು ಅಂತಿದ್ರೆ ಅದನ್ನು ದಯವಿಟ್ಟು ಕಾಮೆಂಟ್ಸಲ್ಲಿ ನನಗೆ ತಿಳಿಸಿ. ಆವಾಗ ನನಗೆ ತುಂಬ ಈಸಿ ಆಗುತ್ತೆ. ನಿಮ್ಗೆ ಯಾವ ಟಾಪಿಕ್ ಮೇಲೆ ನಿಮ್ಗೆ ಯಾವ ವಿಷಯದ ಮೇಲೆ ಮಾಹಿತಿಗಳು ಬೇಕು ಅನ್ನೋವಂಥದ್ದು ನನಗೆ ಗೊತ್ತಾಗ್ತಾ ಹೋಗುತ್ತೆ. ಅದರಿಂದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ, ನ್ಯಾಚುರಲ್ ವಿಧಾನಗಳನ್ನು ಅನುಸರಿಸಿ, ಅದರಿಂದ ನಿಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ಅಧಿಕ ಮಾಡ್ಕೊಳ್ಬೋದು ಅಲ್ವಾ. ಸೊ ಹಾಗಾಗಿ ಇಂತಹ ಮಾಹಿತಿಯುಕ್ತ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ.